ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಹುರುಳಿಕಾಳು ಸಾಂಬಾರು ಹಾಗೆ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ನಮ್ಮ ಮಂಡ್ಯ ಸೈಡ್ ಅಂತೂ ಫೇಮಸ್ ಅಂತಲೇ ಹೇಳ್ಬೋದು ಉಪ್ಪು ಸಾಂಬಾರು ಹಾಗೆ ಮುದ್ದೆ ಪಲ್ಯ ಅಂತೂ. ಇದಕ್ಕೆ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರಂತೂ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಬನ್ನಿ ಇವಾಗ ಹೇಗೆ ಮಾಡೋದು ಸಾಂಬಾರು ಅಂತ ನೋಡ್ಕೊಂಬರೋಣ. ಕುಕ್ಕರ್ಗೆ ನೀರು ಕಾಯೋಕ್ಕಿಟ್ಟಿದೆ ನಾನು ಆಲ್ರೆಡಿ ಫಸ್ಟೇ. ಅದಕ್ಕೆ 1 ಕಪ್ಪು ಹುರುಳಿಕಾಳು ತೊಗೊಂಡು ತೊಳ್ಕೊಂಡು ನೀರೊಳಗೆ ಹಾಕ್ಕೊಳ್ಳಿ. ಹಾಗೆ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕುಕ್ಕರ್ ಮುಚ್ಚಾದ್ಮೇಲೆ 3 ವಿಸಲ್ ಕೂಗಿಸ್ಬೇಕಾಗುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ತೊಳೆದಿರೋ ಸೊಪ್ಪನ್ನು ಕೂಡ ನಾವು ಬೇಯಿಸ್ಕೊಬೇಕಾಗುತ್ತೆ. ಆದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಟ್ಟು ಖಾರಕ್ಕೆ ಏನೇನು ಬೇಕು ಅಂದರೆ ಮೆಣಸು, ಜೀರಿಗೆ, ಕಾಯಿ, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಾವು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಗೆ ಈರುಳ್ಳಿ, ಮೆಣಸು, ಜೀರಿಗೆ ಎಲ್ಲನೂ ಕೂಡ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ನಾವು. ಹುರ್ಕೊಂಡಿದ್ದಾದಮೇಲೆ ಸಪ್ರೇಟ್ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಆದಮೇಲೆ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ಬೇಯಿಸ್ಕೊಂಡಿರೋದು ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಆದಮೇಲೆ ನಾವೇನು ಎತ್ತಿಟ್ಕೊಂಡಿರ್ತೀವಿ ಕಾಳು ಮತ್ತು ಸೊಪ್ಪು ಅದನ್ನು ಗ್ರೈಂಡರ್ ಮಾಡ್ಕೊಳ್ಳಿ. ನಾನೇನು ಸಾಂಬಾರು ಮಾಡ್ತೀನಿ ಅದೆಲ್ಲ ನಾನು ತಪ್ಪಲೆಲೇ ಮಾಡೋದು. ಸೊ ಅದಕ್ಕೋಸ್ಕರ ತಪ್ಪಲೆಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು. ಹಾಗೆ ಸಾಸಿವೆ, 1-2 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಏನು ಆಡಿಸ್ಕೊಂಡಿರ್ತೀವಿ ಖಾರನ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಅದ್ರೊಳಗಡೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಸ್ವಲ್ಪ ಏನು ಮಸಾಲೆ ಇರುತ್ತೆ ಅದನ್ನು ಸಹ ನೀರು ಹಾಕ್ಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಸಾಂಬಾರು ಅಷ್ಟನ್ನು ನಾವು ಸಪ್ಪೆ ರಸ ಅಂತೀವಲ್ವ ಅದನ್ನು ಸಹ ನೀರನ್ನ ಅದರೊಳಗೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ. ಇದಕ್ಕೆ ಮುದ್ದೆ ಮತ್ತು ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡು ಏನಾದರೂ ಊಟ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ನಮ್ಮ ಮಂಡ್ಯ ಸೈಡೆಲ್ಲ ಇದೇ ಥರ ಮಾಡೋದು ನೋಡಿ. ಈ ಥರ ಕುದಿ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ಚಳಿಗಾಲ ಬಂತು ಅಂತ ಅಂದರೆ ಇದೆಲ್ಲ ಮೊಳಕೆ ಕಟ್ಟಿದ ಸಾಂಬಾರು ಮತ್ತು ಹುರುಳಿಕಾಳು ಸಾಂಬಾರು ಇದೆಲ್ಲ ಫೇಮಸ್ಸು ಅಂತಲೇ ಹೇಳ್ಬೋದು ಮಂಡ್ಯ ಸೈಡು. ಹಾಗೆ ಒಂದು ಕಡೆ ಸಾಂಬಾರು ಬೇಯ್ತಿದೆ, ಇನ್ನೊಂದು ಕಡೆ ಅನ್ನಕ್ಕಿಟ್ಟಿದ್ದೀವಿ. ಹಾಗೆ ಸ್ವಲ್ಪ ಕಾಳು ಇತ್ತಲ್ವ ಅದನ್ನು ಸಹ ಪಲ್ಯ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1-2 ಮೆಣಸಿನ್ಕಾಯಿ ಹಾಗೆ ಸಾಸಿವೆನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಹಚ್ಚಿಟ್ಕೊಂಡಿರ್ತೀವಿ ಈರುಳ್ಳಿನೂ ಸಹ ಅದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನ ಒಂದು 10 ನಿಮಿಷನಾದ್ರೂ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ಸ್ಮೆಲ್ ಹೋಗಲ್ಲ. ಸೊ ಅದಕ್ಕೋಸ್ಕರ ಫ್ರೈ ಮಾಡ್ಕೊತಿರ್ಬೇಕಾದ್ರೇ ಸ್ವಲ್ಪ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಎತ್ತಿಟ್ಕೊಂಡಿರ್ತೀವಿ ಹುರುಳಿಕಾಳು ಬೇಯಿಸ್ಕೊಂಡಿರೋದು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷನಾದ್ರೂ ಬೇಯಿಸ್ಕೊಬೇಕಾಗುತ್ತೆ. ಆಲ್ರೆಡಿ ಬೆಂದಿದೆ ಹುರುಳಿಕಾಳು. ಕಾಳು ಒಳಗಡೆ ಎಲ್ಲ ಉಪ್ಪು ಇಳಿದ್ರೇ ಅದು ಟೇಸ್ಟ್ ಬರೋದು, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ.
ಹಾಗೆ ನಾವು ಏನು ತುರಿದಿಟ್ಕೊಂಡಿರ್ತೀವಿ ಕಾಯಿನೂ ಸಹ ಹಾಕ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷನಾದ್ರೂ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಹುರುಳಿಕಾಳು ಸಾಂಬಾರು ಹಾಗೆ ಪಲ್ಯನೂ ರೆಡಿಯಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ಒಂದೇ ಒಂದು ಸತ ಮನೇಲೂ ಕೂಡ ಟ್ರೈ ಮಾಡಿ. ನಮ್ಮ ಮನೇಲೆಲ್ಲ ಈ ಸಾಂಬಾರಂತೂ ಎಷ್ಟು ಇಷ್ಟಪಡ್ತಾರೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಏನು ಸಖತ್ತಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.